ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿ ಜೈಲಲ್ಲಿರುವಂಥ ಪವಿತ್ರ ಗೌಡ ಅವರಿಗೆ ಜೈಲಲ್ಲಿ ರಾಜಾತಿಥ್ಯ ಸಿಗುತ್ತೆ ಅನ್ನುವಂಥ ಆರೋಪವನ್ನು ಸಂಧ್ಯಾ ನಾಗರಾಜ್ ಅವರು ಮಾಡಿದರು. ಈಗ ಸಂಧ್ಯಾ ನಾಗರಾಜ್ ಅವರ ಮೇಲೆಯೇ NCR ದಾಖಲಾಗಿದೆ. ಈ ವಿಚಾರವಾಗಿ ಮಾತನಾಡೋದಕ್ಕೆ ಸ್ವತಃ ಸಂಧ್ಯಾ ನಾಗರಾಜ್ ಅವರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಪವಿತ್ರ ಗೌಡ ಅವರಿಗೆ ಜೈಲಲ್ಲಿ ರಾಜಾತಿಥ್ಯ ಸಿಗುತ್ತೆ ಅನ್ನುವಂಥ ಆರೋಪವನ್ನು ತಾವು ಮಾಡಿದ್ರಿ. ಈಗ ಅದೇ ಒಂದು ಜೈಲಿನ ಅಧಿಕಾರಿ ಕೊಟ್ಟಿರ್ತಕ್ಕಂಥ ದೂರಿನ ಮೇರೆಗೆ ತಮ್ಮ ವಿರುದ್ಧ NCR ದಾಖಲಾಗಿದೆ. ಈ ಬಗ್ಗೆ ಏನು ಹೇಳ್ತೀರಿ? ಆರೋಪ ಮಾಡಬೇಕು ಅಂದರೆ ಫಸ್ಟ್ ಆಫ್ ಆಲ್ ನಾನೊಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಸಮಾಜದಲ್ಲಿ ಅನೇಕ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದು, ಅನೇಕ ವಿಚಾರ ಹೆಣ್ಣು ಮಕ್ಕಳ ಪರವಾಗಿ ನ್ಯಾಯಕ್ಕೋಸ್ಕರ ಧ್ವನಿ ಎತ್ತುವಂಥ ಹೋರಾಟಗಾರ್ತಿಯಾಗಿದ್ದು, ಸುಮ್ಮನೆ ಒಂದು ಪರಪ್ನಗರ ಜೈಲು ಅಂದರೆ ಇಡೀ ರಾಜ್ಯಕ್ಕೆ ನಂಬರ್ 1 ಜೈಲು, ಅತಿ ದೊಡ್ಡ ಜೈಲು. ಸುಮ್ಮನೆ ನಾನು ಆರೋಪ ಮಾಡೋದಕ್ಕೆ ಹೋಗೋದಿಲ್ಲ. ನಡೆದಿರುವಂಥ ಘಟನೆ ಬಿಕಾಸ್ ನನ್ನ ಒಂದು ವೈಯಕ್ತಿಕ ವಿಚಾರದಲ್ಲಿ ನನ್ನ ಮೇಲೊಂದು ಪ್ರಕರಣ ದಾಖಲಾಗಿದ್ದಂಥ ಸಮಯದಲ್ಲಿ ನಾನು 3 ತಿಂಗಳು ಜೈಲಲ್ಲಿ ಏನಿದ್ದೆ, ಆ ಸಮಯದಲ್ಲಿ ನಡೆದಿರುವಂಥ ಘಟನೆಗಳು, ನಾನು ನೋಡಿರುವಂಥ ದೃಶ್ಯಗಳು, CCTV ಕ್ಯಾಮ್ರಾ ಇದೆ, 360 ಡಿಗ್ರಿ ಕ್ಯಾಮ್ರಾ ಇದೆ, ಪ್ರತಿಯೊಂದು ರೆಕಾರ್ಡಿಂಗ್ ಆಗಿರುತ್ತೆ. ಆ್ಯಂಡ್ ಯಾರು ದೂರನ್ನು ಕೊಟ್ಟಿದ್ದಾರೆ, ದೇವಮ್ಮ ಅಂತ ಇದೆ ಅಲ್ಲಿನ ಜೈಲಿನ ಸಿಬ್ಬಂದಿ ಒಬ್ಬರು, ಅದೇ ಜೈಲಿನ ಸಿಬ್ಬಂದಿ ಆದಂಥ ದೇವಮ್ಮ ಅವ್ರ ಹತ್ರನೇ ನಾನು ಪ್ರಶ್ನೆ ಮಾಡಿದ್ದು ಲೈಬ್ರರಿದಲ್ಲಿ ಅವರ ವೈಯಕ್ತಿಕ ವಿಚಾರಗಳನ್ನು ಸುಬ್ಬಿ ಅನ್ನೋ ವಿಚಾರ ನನ್ನ ಮುಂದೆ ನಾನು ನ್ಯೂಸ್ ಪೇಪರ್ ಓದುವಂಥ ಸಮಯದಲ್ಲಿ ಈ ಮಾತು ಚರ್ಚೆ ಮಾಡುವಂಥದ್ದು ಅವಶ್ಯಕತೆ ಇದೆಯಾ ಕಾಕಿ ಹಾಕ್ಕೊಂಡು ಅನ್ನೋಂಥದ್ದು ಅದೇ ದೇವ ಮಾತ್ರ ಪ್ರಶ್ನೆ ಮಾಡಿದ್ದೀನಿ. ಅದು ಬಿಟ್ಟು ನೆಕ್ಸ್ಟು ಅವರು ರಜೆ ಮೇಲೆ ಹೋಗಿರ್ತಾರೆ, ರಜೆ ಮುಗಿಸ್ಕೊಂಡು ಬಂದಾದ್ಮೇಲೆನೂ ಸಹ ಅದೇ ದೇವಮ್ಮ ಅವ್ರ ಹತ್ರ ನಾನು ಮಾತಾಡಿದ್ದೀನಿ. ಯಾವಾಗ ಅಂದರೆ ದೇವಸ್ಥಾನಕ್ಕೆ ನಾನು ಪೂಜೆ ಮಾಡಿ ಹೋಗಿ ಬರುವಾಗ. ಇಲ್ಲಿ ಸುಮ್ಮನೆ ಸುಳ್ಳು ಆರೋಪ ಮಾಡೋದಕ್ಕೆ ನನಗೂ ಅವಶ್ಯಕತೆ ಇಲ್ಲ. ಆ್ಯಂಡ್ ನಾನೇನಾದರೂ ಆ ಥರ ಸುಳ್ಳು ಆರೋಪ ಮಾಡಿದ್ರೆ ಕಾನೂನು ನನ್ನ ಸುಮ್ಮನೆ ಬಿಡೋದಿಲ್ಲ. ಬಿಕಾಸ್ ಕಾನೂನಿಗೆ ತಲೆಬಾಗಿದೆ, ನಾನು ಎಲ್ಲೋ ಅಬ್ಸ್ಕಾಂಡಿಂಗ್ ಆಗಿಲ್ಲ. ನನ್ನ ಒಂದು ವೈಯಕ್ತಿಕ ವಿಚಾರದಲ್ಲಿ ನಾನು ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಏನು ಕ್ರಮನ ನನ್ನ ಮೇಲೆ ಜರುಗಿಸಿ ಅಂತೇಳಿ ನಾನು ಜೈಲ್ಗೆ ಹೋದಂಥವಳು. ತಲೆ ಮರೆಸ್ಕೊಂಡು ಹೋಗಬೇಕು ಅಂದಿದ್ರೆ ನಾನೊಬ್ಳು ಹೋರಾಟಗಾರ್ತಿಯಾಗಿ ನಾನು ಹೋಗಿ ತಲೆ ಮರೆಸ್ಕೊಂಡ್ರೆ ಆಗ ಕಾನೂನಿಗೂ ನಾನು ಗೌರವ ಕೊಡ್ತಿದ್ದಂತಲ್ಲ. ಇದು ಆರೋಪ ಅಲ್ಲ, ನಡೆದಿರುವಂಥ ಘಟನೆ, ನಿಜ ಘಟನೆ. NCR ಮಾಡಿದ್ದಾರೆ. ಪೊಲೀಸರು ನನಗೆ ಕಾಲ್ ಮಾಡಿದ್ರೆ ವಿತ್ ಡೇಟ್ ಆ್ಯಂಡ್ ಟೈಮ್ ಪ್ರತಿಯೊಂದು ಸಹ ನಾನು ವಿಚಾರಗಳನ್ನು ತಿಳಿಸುವಂಥ ಕೆಲಸ. ಪ್ರಕರಣವನ್ನು ಎದುರಿಸೋದಕ್ಕೆ ಮಾನಸಿಕವಾಗಿ ಸಿದ್ಧರಾಗಿದ್ದೀರಿ ಆಗಿದ್ರೆ? ಸರ್, ಎಂತೆಂಥ ಕ್ರಿಮಿನಲ್ ಪ್ರಕರಣಗಳನ್ನೇ ಎದುರಿಸ್ತೀನಿ, ಆಯಿತಾ. ಇದು ಸಾಕ್ಷಿ ಇರುವಂಥದ್ದು. ಜೈಲಲ್ಲಿ ನಿಜವಾಗ್ಲೂ ಆ 360 ಡಿಗ್ರಿ ಕ್ಯಾಮ್ರಾ ವರ್ಕ್ ಆಗ್ತಾ ಇದ್ರೆ ಆ್ಯಂಡ್ ಪ್ರತಿಯೊಬ್ಬರಿಗೂ ಗೊತ್ತು ಎಷ್ಟು ಅಲ್ಲಿನ ಪೊಲೀಸ್ ಅಧಿಕಾರಿಗಳ ಹತ್ರ, ಅಲ್ಲಿರೋ ಜನರ ಹತ್ರ ನಾನಾದರೂ ಧ್ವನಿ ಇದ್ದೀನಿ, ನಾನು ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ, ಗಟ್ಟಿ ಧ್ವನಿಯಿಂದ ಮಾತಾಡ್ತೀನಿ. ಅಲ್ಲಿರುವಂಥ ಇನ್ನೂ ಸಾಮಾನ್ಯ ಆರೋಪಿಗಳು ಭಯ ಬೀಳ್ತಾರೆ, ಹೇಳೋದಕ್ಕೆ ಮುಂದೆ ಬರೋದಿಲ್ಲ. ನಡೆದಿರುವಂಥ ವಿಚಾರಗಳನ್ನು ನಾನು ಹೇಳಿದ್ದೀನಿ, ಅದು ಆರೋಪ ಅಲ್ಲ, ಸತ್ಯದ ಘಟನೆ, ನಡೆದಿರುವಂಥ ಘಟನೆಗಳನ್ನು ನಾನು ಮಾಧ್ಯಮ ಮುಂದೆ ತಿಳಿಸುವಂಥ ಕೆಲಸ ಮಾಡಿದ್ದೇನೆ. ಪವಿತ್ರ ಗೌಡಗೆ ರಾಜಾತಿಥ್ಯ ಸಿಗುತ್ತೆ ಅನ್ನುವಂಥ ತಮ್ಮ ಆರೋಪದ ಮೇಲೆ ಈಗೂ ಕೂಡ ಬದ್ಧರಾಗಿದ್ದೀರಿ ಆಗಿದ್ರೆ? ಈಗಲೂ ಅಲ್ಲ, ಇನ್ನು ಎಷ್ಟು ವರ್ಷ ಆದ್ರೂ ನಾನೇನು ಈ ಒಂದು March 7th ಹೋಗಿ June 7th ರಿಲೀಸ್ ಆಗಿದ್ದೀನಿ. ಅಷ್ಟು 3 ತಿಂಗಳು ಪೀರಿಯಡ್ಸಲ್ಲಿ ಏನು ನಡೆದಿದೆ, ನಾನು ಏನು ಹೇಳಿದ್ದೀನಿ ಅದಕ್ಕೆ ನಾನು ಬದ್ಧವಾಗಿರ್ತೀನಿ. ಸಾಕ್ಷಿಗಳಲ್ಲೇ CCTV ಕ್ಯಾಮ್ರಾ ಇದೆ, ಬೇಕಾದರೆ ಅಲ್ಲಿರುವಂಥ ಸಾಮಾನ್ಯ ಆರೋಪಿಗಳು ಭಯ ಬೀಳ್ತಾರೆ, ಕೇಳಿ ವಿಚಾರಣೆ ಮಾಡಿ, ಎಲ್ಲವನ್ನು ಸಿಗ್ತಾ ಇದೆ. ಮೇಡಮ್, ಯಾವ ರೀತಿಯಾಗಿ ಅವ್ರಿಗೆ ರಾಜಾತಿಥ್ಯ ಸಿಗ್ತಾ ಇತ್ತು ಅನ್ನುವಂಥ ಆರೋಪ ತಮ್ಮದು? ನೋಡಿ, ನೀವು ಮಾಧ್ಯಮದವ್ರು ಏನಂತ ಪ್ರಸಾರ ಮಾಡ್ತಾ ಇದ್ದೀರಾ, ಜೈಲಲ್ಲಿ ಪವಿತ್ರ ಗೌಡಗೆ ಊಟ ಸಿಗ್ತಾ ಇಲ್ಲ, ಮನೆ ಊಟಕ್ಕಾಗಿ ಕಾಯ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಊಟ ಸಿಗ್ತಾ ಇದಲ್ಲ, ಸ್ಟಾಫ್ ಮೊನ್ನೆ ಅಷ್ಟೇ ವಕೀಲರಾದಂಥ ನಾರಾಯಣ ಸ್ವಾಮಿ ಅವರು ಮಾತಾಡಿದ್ರು, ಏನು ನೈತಿಕತೆ ಇದೆ ಅಂತ ಮಾತಾಡ್ತಾರೆ ಅವರು. ಮಾತಾಡೋಕ್ಕೆ ರೈಟ್ಸ್ ಇಲ್ಲ, ಅವ್ರ ಮೇಲೆ ಸ್ಟೇ ಇದೆ, ಮಾತಾಡಬಾರ್ದು ಅಂತ ಕಾನೂನು ಕ್ರಮಗಳಾಗುತ್ತೆ. ನಾನು ಎಲ್ಲೂ ಪವಿತ್ರ ಗೌಡ ಆಗಲಿ, ರೇಣುಕಾಸ್ವಾಮಿ ವಿಚಾರ ಆಗಲಿ, ಇಲ್ಲ ಈ ಮರ್ಡರ್ ಕೇಸ್ ಬಗ್ಗೆ ನಾನು ಮಾತಾಡಿಲ್ಲ ಸ್ವಾಮಿ. ನಾನು ಮಾತಾಡ್ತಿರೋದು ಜೈಲೊಳಗೆ ನಡೀತಾ ಇರುವಂಥ ಕೆಲವೊಂದು ವಿಚಾರಗಳ ಬಗ್ಗೆ ಮಾತಾಡ್ತಾ ಇರೋದು. ಮೇಡಮ್ ಅವರು ಬಾಕ್ಸ್ ತರ್ತಾರೆ, ಅಲ್ಲಿರುವಂಥ ಸ್ಕೂಲ್ ಲೈಬ್ರರಿ ಟೀಚರ್ ಹೇಳಿ, ಇಲ್ಲ ಅಲ್ಲಿ ಬರುವಂಥ ಟೈಲರ್ ಅಮ್ಮ ಏನು ಕೆಲಸ ಕೊಡ್ತಾರಲ್ಲ ಅವ್ರು ಹೇಳಿ ಒಬ್ಬಟ್ಟು ಬಂದಿಲ್ಲ ಅಂತ ಹೇಳಿ, ಇಲ್ಲ ಸ್ಟಾಫ್ ರೂಮಿಂದ ಡೈಲಿ ಸಂಜೆ ಬೆಳಿಗ್ಗೆ ಮಧ್ಯಾಹ್ನ ಒಂದು ಮಹಿಳೆ, ಒಂದು ಆ ಹೆಣ್ಮಗಳ ಹೆಸರು ಬಿಡಿಬೇಕಂದ್ರೆ ಆ ನಾರ್ಮಲ್ ಹುಡುಗಿ ಎತ್ಕೊಂಡೋಗಿ ಪವಿತ್ರ ಗೌಡಗೆ ಊಟ ಕೊಡಲ್ವಾ ಕೇಳಿ, ಜೈಲೊಳಕ್ಕೆ ನನ್ನ ಕರ್ಕೊಂಡೋಗಿ ಎಲ್ಲಿ ಊಟ ಕೊಟ್ಟರು, ಎಲ್ಲಿ ಏನೇನು ನಡೆಯುತ್ತೆ ಪ್ರತಿಯೊಂದು ನಾನು ದಾಖಲೆ ಕೊಡ್ತೀನಿ. ಜೈಲೊಳಗೆ ಕರ್ಕೊಂಡೋಗಿ ಅಧಿಕಾರಿಗಳು, ಹೈಯರ್ ಆಫೀಸರ್ ಯಾರಾದರೂ ಕರ್ಕೊಂಡೋದ್ರೆ ನಾನೊಂದು ಆರೋಪಿಯಾಗಿದ್ದೆ ನೋಡಿದಂಥದ್ದು. ಬಿಕಾಸ್ ನೀವೆಲ್ಲ ಪ್ರಸಾರ ಮಾಡೋದು ಏನೂ ಸಿಗ್ತಾ ಇಲ್ಲ ಅಂತ, ಎಲ್ಲವೂ ಸಿಗ್ತಾ ಇದೆ. ಸಾಮಾನ್ಯ ಆರೋಪಿಗಳು ಮಾತ್ರ ಸಾಮಾನ್ಯ ಆರೋಪಿಗಳಂತೆ ಬದುಕ್ತಾ ಇದ್ದಾರೆ. ನಟ ದರ್ಶನ್ ಏನಿದ್ದಾರೆ ಆರೋಪಿ, ಅವ್ರಿಗೆ ಸಿಗದೇ ಇರುವಂಥ ಸೌಲಭ್ಯ ಪವಿತ್ರ ಗೌಡಕ್ಕೆ ಸಿಗ್ತಾ ಇದೆ ಅನ್ನುವಂಥದ್ದು ತಮ್ಮ ಆರೋಪನ? ನಾನು ನಟ ದರ್ಶನ್ ಅಣ್ಣ ಅವ್ರ ಬಗ್ಗೆ ನಾನು ಮಾತಾಡೋಕೆ ಹೋಗಲ್ಲ. ಬಿಕಾಸ್ ನಾನು ಮೆನ್ಸ್ ಬ್ಯಾರಕಲ್ಲಿ ಏನು ನಡೀತಾ ಇದೆ ಅಂತ ನೋಡಿಲ್ಲ, ಕಣ್ಣಲ್ಲಿ ಪ್ರತ್ಯಕ್ಷವಾಗಿ ನೋಡಬೇಕು, ಮಾತಾಡಬೇಕು. ಇಲ್ಲಿ ಏನು ನಡೆದಿದೆ ಅದನ್ನು ಮಾತ್ರ ನಾನು ಅದಕ್ಕೆ ಬದ್ಧವಾಗಿರ್ತೀನಿ. ಕಾನೂನು ಮೂಲಕ ಉತ್ತರ ಕೊಡೋಕ್ಕೂ ರೆಡಿ ಇದ್ದೀನಿ. ಯಾವುದೇ ಅಧಿಕಾರಿಗಳು ನಂಗೆ ಫೋನ್ ಕರೆ ಮಾಡಿ ಬಂದು ಉತ್ತರ ಕೊಡು ಅಂದರೆ ಐ ಆಮ್ ರೆಡಿ. ಅಧಿಕಾರಿಗಳು ಕಾಲು ಒತ್ತಾ ಇದ್ರು ಅನ್ನುವಂಥದ್ದೆಲ್ಲ ತಮ್ಮ ಆರೋಪ ಇತ್ತು, ಹೌದಾ? ಅದೆಲ್ಲ ನಿಜವಾದಂಥದ್ದು? ಅಧಿಕಾರಿಗಳು ಕಾಲು ಒತ್ತೋದಲ್ಲ, ಅಧಿಕಾರಿಗಳು ಏನು ಜೈಲಿನ ಸಿಬ್ಬಂದಿಗಳಿದ್ದಾರೆ ಅಲ್ಲಿ ಯಾರಾದರೂ ಆರೋಪಿಗಳು ಬರ್ತಾರಲ್ವಾ, ಅವ್ರ ಕೈಲಿ ಮಸಾಜ್ ಮಾಡಿಸ್ಕೊಳ್ಳುವಂಥದ್ದು,
ಅಲ್ಲಿರುವಂಥ ಬೇಕಂದ್ರೆ ಆ ಸಿಬ್ಬಂದಿ ಹೆಸರು ಸಹ ನಾನು ಹೇಳ್ತೀನಿ. ಅಧಿಕಾರಿಗಳ ಗಮನಕ್ಕಿದ್ದೆಲ್ಲ ನಡೀತಾ ಇತ್ತಾ? ಅಧಿಕಾರಿಗಳಿಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಅವ್ರಿಗೆಲ್ಲಾನು ಸಹ ಗಮನಕ್ಕಿದೆ. ಆ್ಯಂಡ್ ಮುಖ್ಯವಾಗಿ ಅಲ್ಲಿ ಯಾವ ಲೆವೆಲ್ಗೆ ಏನಾದರೂ ಸತ್ಯ ಮಾಡಿದ್ರೆ ಎಷ್ಟು ಹರಾಸ್ಮೆಂಟ್ ನಡೆಯುತ್ತೆ ಅನ್ನೋದು ಗೊತ್ತಿದೆ. ನಾನು ಜೈಲು ಒಳಗೆ ಹೋಗಿದ್ದಂಥ ಮೊದಲನೇ ದಿವಸ ಏನೊಂದು ಮಹಿಳೆ ಒಂದು ದೂರನ್ನು ಕೊಟ್ಟಿದ್ದಾರೆ. ಈಗ ಅದೇ ಮಹಿಳೆ, ನೀವು ಯಾಕೆ ಪವಿತ್ರ ಗೌಡ ಬಗ್ಗೆ ಮಾತಾಡ್ತೀರಾ, ಯಾಕೆ ಸುದ್ದಿ ಮಾಡಿದ್ರಿ ಹೊರಗಡೆ, ನೀವು ಒಂದು ಹೆಣ್ಣಾಗಿದ್ದು ಅಂತ ಫಸ್ಟ್ ಮಹಿಳೆ, ಇವಾಗ ದೂರು ಕೊಟ್ಟಿದ್ದಂಥ ಮಹಿಳೆನೇ ನಾನು ಜೈಲೊಳಗೆ ಎಂಟ್ರಿ ಕೊಟ್ಟಿದ ತಕ್ಷಣ ಪ್ರಶ್ನೆ ಕೇಳಿದಂಥ ಮಹಿಳೆ. ಸೊ ನಾನು ಏನೇನು ಮಾತಾಡಿದ್ದೀನಿ, ಏನೇನು ನಾನು ಅಲಿಗೇಷನ್ಸ್ ಅಲ್ಲ, ಆರೋಪ ಅಲ್ಲ, ನಡೆದಿರುವಂಥ ನಿಜ ಘಟನೆ ಮಾತಾಡಿ ಅದಕ್ಕೆ ನಾನು ಬದ್ಧವಾಗಿದ್ದೀನಿ. ಕಾನೂನು ಮೂಲಕ ನಾನು ಉತ್ತರ ಕೊಡುವಂಥ ಕೆಲಸ ಮಾಡ್ತೀನಿ. ನೀವು ಜೈಲೊಳಗಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಅಧಿಕಾರಿಗಳಿಗೆ ಈ ವಿಚಾರವನ್ನು ಗಮನಕ್ಕೆ ತರುವಂಥ ಕೆಲಸ ಮಾಡಿದ್ರ? ಪವಿತ್ರ ಗೌಡಗೆ ಯಾಕೆ ಈ ರೀತಿಯಾಗಿ ಸೌಲಭ್ಯಗಳು ಸಿಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಏನಾದರೂ ಮಾಡಿದ್ರ ತಾವು ಅಲ್ಲಿ? 100% ಮಾಡಿದ್ದೀನಿ. ರನ್ಯಾದು ಮತ್ತು ಪವಿತ್ರ ಗೌಡದು ಒಂದು ಜಗಳ ಆಗಿದ್ದಂಥ ಸಮಯದಲ್ಲಿ ನಾನು ಆ ಒಂದು ಜಗಳದಲ್ಲಿ ಇದ್ದೀನಿ ಅಂತ ಬಂದು ನನ್ನ ಪ್ರಶ್ನೆ ಮಾಡಿದಂಥ ಸಮಯದಲ್ಲಿ ನಾನು ಅಲ್ಲಿನ ಒಬ್ಬರು ಅಧಿಕಾರಿಗಳಿಗೆ, ನೀವು ನಮ್ಮನ್ನು ಪ್ರಶ್ನೆ ಮಾಡೋ ಬದಲು ಪವಿತ್ರ ಗೌಡಗೆ ಇಷ್ಟೆಲ್ಲ ಸಿಗ್ತಾ ಇದೆಲ್ಲ, ಯಾಕೆ ಇದೆಲ್ಲ ಹೆಂಗೆ ಬರ್ತಾ ಇದೆ ಅಂತ ನನ್ನ ಪ್ರಶ್ನೆ ಒಬ್ಬರು ಅಧಿಕಾರಿಗೆ ನಾನು ಮಾಡಿದ್ದೀನಿ. ನನ್ನ ಪೀರಿಯಡ್ಸಲ್ಲಿ ಈ ಥರ ಆಗತ್ತಲ್ಲ ಅಂತ ಒಂದು ಕಪ್ಪು ಚುಕ್ಕಿ ಬರುತ್ತೆ, ಬಿಟ್ಬಿಡೋ ಇದನ್ನು ಅಂತಲೂ ಸಹ ಹೇಳಿದ್ದಾರೆ. ಜೈಲೊಳಗೆ ಕರ್ಕೊಂಡೋಗ್ಲಿ, ಎಲ್ಲೆಲ್ಲಿ ಏನೇನು ನಡೆದಿದೆ, ಯಾವ್ಯಾವ ಅಧಿಕಾರಿಗಳು ಏನೇನು ಮಾಡಿದ್ದಾರೆ, CCTV ಕ್ಯಾಮ್ರಾ ನಿಜವಾಗ್ಲೂ ವರ್ಕ್ ಆಗ್ತಾ ಇದ್ರೆ ಪ್ರತಿಯೊಂದು ಫುಟೇಜ್ ವಿಡಿಯೋ ಸಿಗುತ್ತೆ. ಪೊಲೀಸ್ ಠಾಣೆಗೆ ತೆರಳಿ ಇನ್ನಷ್ಟು ಮಾಹಿತಿಯನ್ನು ಪೊಲೀಸರು ಕೊಡುವಂಥ ಕೆಲಸ ಮಾಡ್ತೀರಾಗಿದ್ರೆ? 100% ಪೊಲೀಸ್ ಠಾಣೆಯಿಂದ ಕಾಲ್ ಮಾಡಿದ್ರೆ ನಾನು ಯಾವತ್ತೂ ಕಾನೂನಿಗೆ ತಲೆಬಾಗುವಂಥವಳು. ಕರೆ ಬಂತಂದರೆ ಡೆಫಿನೆಟ್ಲಿ ಹೋಗಿ ವಿತ್ ಡೇಟ್ ಆ್ಯಂಡ್ ಟೈಮ್ ಎಲ್ಲ ಡೀಟೇಲ್ಸ್ ಕೊಡೋದಕ್ಕೆ ನಾನು ರೆಡಿ ಆಗಿದ್ದೀನಿ. ಥ್ಯಾಂಕ್ ಯು. ಇದಿಷ್ಟು ಸಂಧ್ಯಾ ನಾಗರಾಜ್ ಅವರು ಹೇಳ್ತಿರ್ತಕ್ಕಂಥ ಮಾತು. ಪ್ರಮುಖವಾಗಿ ಅವರೇನು ಆರೋಪವನ್ನು ಮಾಡಿದ್ರು, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವಂಥ ಪವಿತ್ರ ಗೌಡಗೆ ರಾಜಾತಿಥ್ಯ ಸಿಗ್ತಾ ಇದೆ ಅನ್ನುವಂಥದ್ದನ್ನು, ಆ ಆರೋಪಕ್ಕೆ ನಾನು ಇದುವರೆಗೂ ಕೂಡ ಬದ್ಧನಾಗಿದ್ದೇನೆ ಅಂತ ಮಾತನ್ನು ಹೇಳ್ತಾ, ಜೊತೆಗೆ NCR ಏನು ದಾಖಲಾಗಿದೆ ಆ ಒಂದು ಪ್ರಕರಣವನ್ನು ನಾನು ಎದುರಿಸ್ತೇನೆ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಯೋಗೇಶ್ವರ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.